ಕೇಂದ್ರಪ್ಪ ಕೇಳಿ ಕೇಂದ್ರದಿಂದ ಮತ್ತೆ ಸೀಮೆ ಎಣ್ಣೆ ಭಾಗ್ಯ ದೊರೆತಾ ಇದೆ. ತೈಲ ಬಿಕ್ಕಟ್ಟಿನ ಎಫೆಕ್ಟ್ ಕೇಂದ್ರದ ಮಹತ್ವದ ನಿರ್ಧಾರ. ಅಡುಗೆ ಅನಿಲದ ಒತ್ತಡ ಇರೋದ್ರಿಂದಾಗಿ ಅದನ್ನ ತಗ್ಗಿಸೋದಕ್ಕೆ ಸೀಮೆ ಎಣ್ಣೆ ಭಾಗ್ಯ ಕೊಡ್ತಾ ಇರುವಂತದ್ದು. ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಸೌಲಭ್ಯವನ್ನ ಕೊಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ 2 ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಭಾಗ್ಯ ಸಿಗ್ತಾ ಇರುವಂತದ್ದು. ಸೀಮಿತ ಅವಧಿಗೆ ಸೀಮೆ ಎಣ್ಣೆ ಪೂರೈಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಡುಗೆ ಬೆಳಕಿನ ಅಗತ್ಯ ಪೂರೈಸೋದಕ್ಕೆ 60 ದಿನ ಸೀಮೆ ಎಣ್ಣೆ ಬಡ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಲ್ಪಟ್ಟಿದ್ದಂತಹ 21 ರಾಜ್ಯ ಕಚ್ಚಾ ತೈಲ ಮತ್ತೆ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನಿನ್ನೆಯಷ್ಟೇ ಸೌದೆ ಒಲೆ ಬಳಸಿ ಅಂತ ಹೇಳಿದ್ರು ಸಚಿವ ಮುನಿಯಪ್ಪ. ಈಗ ಸೀಮೆ ಎಣ್ಣೆ ಭಾಗ್ಯ ಮತ್ತೆ ಸಿಗ್ತಾ ಇರುವಂತದ್ದು. ತೈಲ ಬಿಕ್ಕಟ್ಟಿನ ಎಫೆಕ್ಟ್ ನಿಂದಾಗಿ ಕೇಂದ್ರ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಡುಗೆ ಅನಿಲದ ಒತ್ತಡ ತಗ್ಗಿಸೋದಕ್ಕೆ ಸೀಮೆ ಎಣ್ಣೆ ವಿತರಣೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾ ಇರುವಂಥದ್ದು. ಸೊ ಪ್ರತಿ ಜಿಲ್ಲೆಯಲ್ಲಿ ಈಗ 2 ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಭಾಗ್ಯ ಕೂಡ ಸಿಕ್ಕಿರುವಂಥದ್ದು. ಆಲ್ರೆಡಿ ಸೀಮಿತ ಅವಧಿಗೆ ಸೀಮೆ ಎಣ್ಣೆ ಪೂರೈಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಡುಗೆ ಮತ್ತೆ ಬೆಳಕಿನ ಅಗತ್ಯ ಪೂರೈಸೋದಕ್ಕೆ 60 ದಿನ ಸೀಮೆ ಎಣ್ಣೆ ಪೂರೈಕೆಗೆ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಬಡ ಕುಟುಂಬಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಲ್ಪಟ್ಟಿದ್ದಂತಹ 21 ರಾಜ್ಯ ಕಚ್ಚಾ ತೈಲ ಮತ್ತೆ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ನೆನೆಯಷ್ಟೇ ಸೌದೆ ಒಲೆಯನ್ನ ಬಳಸಿ ಅಂತ ಹೇಳಿದ್ರು ಸಚಿವ ಮುನಿಯಪ್ಪ. ಅದರ ಬೆನ್ನಲ್ಲೇ ಇದೀಗ ಹೊಸ ನ್ಯೂಸ್. ತೈಲ ಬಿಕ್ಕಟ್ಟಿನ ಎಫೆಕ್ಟ್ ನಿಂದಾಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಯುದ್ಧ ಇವತ್ತು ನಿಲ್ಲತ್ತೆ ನಾಳೆ ನಿಲ್ಲತ್ತೆ ಅನ್ನುವಂತಹ ಭರವಸೆಯಲ್ಲಿ ಜನ ಇದ್ರೆ, ಬಟ್ ಅದು ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ತೈಲ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಒಂದು ಸಭೆಯನ್ನ ಆಯೋಜನೆ ಮಾಡಿ ಮಾತುಕತೆ ಚರ್ಚೆಯನ್ನ ನಡೆಸಿ ಇದೀಗ ಸೀಮೆ ಎಣ್ಣೆ ಭಾಗ್ಯವನ್ನ ದೊರಕಿಸಿಕೊಟ್ರೆ ಅಂದ್ರೆ ಒಂದಷ್ಟು ನಿಗದಿತ ಅವಧಿಗೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ತೈಲ ಬಿಕ್ಕಟ್ಟಿನ ಎಫೆಕ್ಟ್ ನಿಂದಾಗಿ ಕೇಂದ್ರ ತೆಗೆದುಕೊಂಡಿರುವಂತಹ ಒಂದು ಮಹತ್ವದ ನಿರ್ಧಾರ. ಅಡುಗೆ ಅನಿಲ ಒತ್ತಡವನ್ನ ತಗ್ಗಿಸೋದಕ್ಕೆ ಇದೀಗ ಸೀಮೆ ಎಣ್ಣೆ ಭಾಗ್ಯವನ್ನ ನೀಡೋದಕ್ಕೆ ಸಜ್ಜಾಗಿರುವಂಥದ್ದು. ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಸೌಲಭ್ಯವನ್ನ ಕೊಡ್ಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ 2 ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಭಾಗ್ಯ ಈಗ ಇರುವಂಥದ್ದು. ಅಡುಗೆ ಬೆಳಕಿನ ಅಗತ್ಯವನ್ನ ಪೂರೈಸುವುದಕ್ಕೆ 60 ದಿನ ಸೀಮೆ ಎಣ್ಣೆ ಬಡ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಲ್ಪಟ್ಟಿದ್ದಂತಹ 21 ರಾಜ್ಯ ಕಚ್ಚಾ ತೈಲ ಮತ್ತೆ LPG ಪೂರೈಕೆಯಲ್ಲಿ ವ್ಯತ್ಯಯ ಕೂಡ ಉಂಟಾಗಿರುವಂತದ್ದು. ನೆಕ್ಸ್ಟ್ ಸೌದೆ ಒಲೆಯನ್ನ ಬಳಸಿ ಅಂತ ಹೇಳಿರ್ತಾರೆ ಸಚಿವ ಮುನಿಯಪ್ಪ. ಕಚ್ಚಾ ತೈಲ ಮತ್ತೆ LPG ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿರೋದ್ರ ಹಿನ್ನೆಲೆ ಸೊ ಇದೀಗ ಈ ರೀತಿಯಾಗಿ ಮಾಡಿದ್ರೆ ಒಂದಷ್ಟು ಉಪಯೋಗಗಳು ಆಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸೀಮಿತ ಅವಧಿಗೆ ಸೀಮೆ ಎಣ್ಣೆ ಪೂರೈಸುವುದಕ್ಕೆ ಇದೀಗ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಸೊ ಘನಘೋರ ಯುದ್ಧ ದಿನೇ ದಿನೇ ಮುಂದುವರಿತಾನೆ ಇದೆ. ತೈಲ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಸಮಸ್ಯೆಗಳು ಎದುರಾಗ್ತಾ ಇದೆ. ಹೋಟೆಲ್ಗಳಲ್ಲಂತೂ ಮೆನು ರೀತಿಯಾದಂತಹ ಯಾವುದೋ ಅಡುಗೆಗಳು ಸಿಗ್ತಾ ಇಲ್ಲ. ಏನು ಸಿಗುತ್ತೋ ಅದನ್ನೇ ತಿನ್ಕೊಂಡು ಬರಬೇಕಾದಂತಹ ಪರಿಸ್ಥಿತಿ. ವಾಣಿಜ್ಯ ಸಿಲಿಂಡರ್ ಬಳಕೆ ಕೂಡ, ಜೊತೆಗೆ ಬುಕ್ಕಿಂಗ್ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಒಂದಷ್ಟು ಸಮಸ್ಯೆಗಳನ್ನು ಈ ಒಂದು ನಿಟ್ಟಿನಲ್ಲಿ ಬಗೆಹರಿಸಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆ ಎಣ್ಣೆ ಸೌಲಭ್ಯವನ್ನು ಒದಗಿಸಿಕೊಡಲಾಗ್ತಾ ಇದೆ. ಸೀಮಿತ ಅವಧಿಗೆ ಸೀಮೆ ಎಣ್ಣೆಯನ್ನು ಪೂರೈಸೋದಕ್ಕೆ ಇದೀಗ ನಿರ್ಧಾರವನ್ನು ಮಾಡಿರುವಂಥದ್ದು. ಅಡುಗೆ ಬೆಳಕಿನ ಅಗತ್ಯವನ್ನು ಪೂರೈಸೋದಕ್ಕೆ 60 ದಿನ ಸೀಮೆ ಎಣ್ಣೆಯನ್ನು ವಿತರಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಬಡ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಸೀಮೆ ಎಣ್ಣೆ ಮುಕ್ತ ಅಂತ ಹೇಳ್ಬಿಟ್ಟು ಘೋಷಿಸಲ್ಪಟ್ಟಿದ್ದಂಥ 21 ರಾಜ್ಯ